ಕರೋನಾ ಟೈಮಲ್ಲಿ ಕೂಡ ನಾವು ಇದು ಮಾಡಿರಲಿಲ್ಲ, ಹಾಕಲಿಲ್ಲ. ಯಾಕೆಂದರೆ ಆವಾಗಲೂ ಕೂಡ ಸಿಗ್ತಾಯಿತ್ತು. ನಾವು ಆವಾಗ ಒಂದು ಇದು ಮಾನವೀಯತೆಯ ಒಂದು ನೆಲೆ ಮೇಲೆ ನಾವು ತಿಂಡಿಗಳು ಮಾಡಿ ನಾವು ಇದು ಕೊಡ್ತಾಯಿದ್ರಿ. ಆದರೆ ಇವಾಗ ಇಷ್ಟೊಂದು ಈ ಒಂದು ಗ್ಯಾಸ್ಗೆ ಇದಾಗಿರೋದು ಭಾಳ ಖೇದಕರ ಸಂಗತಿ. ಆಮೇಲೆ ಇನ್ನೊಂದು ಏನು ಅಂದರೆ, ನಮ್ಮ ಹೋಟೆಲಲ್ಲಿ ನಾನು ಬರೀ ಇದು ಹೋಟ್ಲ್ ವ್ಯಾಪಾರ ಮಾಡಿ ನಾನು ಸಂಸಾರ ಮಾಡುವಂಥದ್ದೇನಿಲ್ಲ. ಅದಕ್ಕೇನೆಂದ್ರೆ ನಮ್ಮ ತಿಂಡಿ ಕೇಂದ್ರದಲ್ಲಿ ಭಾಳ ಕಮ್ಮಿ ರೇಟಲ್ಲಿ 30 ರೂಪಾಯಿ ಕೊಟ್ಟರೆ ಅವ್ರಿಗೆ ಹೆಚ್ಚು ಕಮ್ಮಿ ಹೊಟ್ಟೆ ತುಂಬೋಗತ್ತೆ. ಅದಲ್ಲದೆ ನಮ್ಮ ತಿಂಡಿ ಕೇಂದ್ರದಲ್ಲಿ 30 ಜನಕ್ಕೆ ಪ್ರತಿದಿನ ತಿಂಡಿ ಫ್ರೀಯಾಗಿ ಕೊಡ್ತಾಯಿದ್ದೆ. ಅವರೆಲ್ಲ ನಿಮಗೆ ಕೇಳ್ತಿರುವಂಥದ್ದು ಏನಾದರೂ ಬೇಜಾರಾಗ್ತದೆ? ಬೆಳಗ್ಗೆಯಿಂದ ಇಲ್ಲೇ ಇದ್ದೀನಿ. ಅವರೆಲ್ಲ ಬಂದು ಸುಮಾರು ಜನ ಕೇಳ್ತಾರೆ, ಅಣ್ಣ ಎಲ್ಲಣ್ಣ ಅಂತ. ನನಗಂತೂ ಭಾಳ ದುಃಖ ಆಗ್ತಾಯಿದೆ, ಅಳುನೇ ಬರ್ತಾಯಿದೆ ನನಗೆ. ಯಾಕೆಂತಂದರೆ ನಾವು ಹೆಂಗಾರ ಮಾಡ್ಬೋದು, ಒಂದು ಊಟ ಮಾಡ್ಬೋದು. ಯಾಕೆಂದರೆ ಇದು ಎಲ್ಲರಿಗೂ ಸಿಗ್ತಾಯಿಲ್ಲ.